ಒಂದು ಪುಸ್ತಕನ ಹಿಡಿದು ಓದುವಾಗ ಯಾವುದೋ ಒಂದು ವಾಕ್ಯನ ಬಹಳ ಆಸಕ್ತಿಯಿಂದ ಓದಿ ಮುಗಿಸ್ತೀವಿ. ಆಮೇಲೆ ಕಣ್ಣುಗಳು ಮುಂದಿನ ಸಾಲಿಗೆ ಹೋಗುತ್ತೆ. ಆದರೆ ಆ ವಾಕ್ಯದ ಅರ್ಧಕ್ಕೆ ಹೋದ ತಕ್ಷಣ ಮೆದುಳಿನಲ್ಲಿ ಒಂದು ಸಣ್ಣ ಬಲ್ಬ್ ಆಫ್ ಆದಂತಾಗುತ್ತೆ. ಹೌದು, ತಕ್ಷಣ ಕನ್ಫ್ಯೂಷನ್ ಶುರು ಆಗುತ್ತೆ. ಎಕ್ಸಾಕ್ಟ್ಲಿ. ಒಂದ್ನಿಮಿಷ, ನಾನು ಹಿಂದಿನ ಸಾಲಿನಲ್ಲಿ ಏನು ಓದಿದೆ ಅಂತ ತಲೆ ಕೆರೆದುಕೊಳ್ತೀವಿ, ಮತ್ತೆ ವಾಪಸ್ ಹೋಗಿ ಅದೇ ಸಾಲನ ಓದ್ಬೇಕಾಗತ್ತೆ. ಇದು ಕೆಲವೊಮ್ಮೆ 3-4 ಬಾರಿ ರಿಪೀಟ್ ಆದ್ರೆ ನಮ್ಗೆ ನಮ್ಮ ಬಗ್ಗೆನೇ ಒಂದ್ರೀತಿಯ ಬೇಸರ ಶುರುವಾಗತ್ತೆ. ಖಂಡಿತ. ನನಗೆ ಏಕಾಗ್ರತೆನೇ ಇಲ್ವಾ ಅಥವಾ ನನ್ನ ಬುದ್ಧಿಶಕ್ತಿ ಕಮ್ಮಿ ಆಗ್ತಿದ್ಯಾ ಅಂತ ಡೌಟ್ ಬರೋಕ್ ಶುರುವಾಗುತ್ತೆ. ಆದ್ರೆ ಇಲ್ಲಿ ಒಂದು ಮೈಂಡ್ ಬ್ಲೋಯಿಂಗ್ ವಿಷಯ ಏನಂದ್ರೆ, ಇದು ನಮ್ಮ ದಡ್ಡತನವೋ ಅಥವಾ ಫೋಕಸ್ ಕೊರತೆಯೋ ಅಲ್ಲ. ಹೌದು, ಇದು ನಮ್ಮ ಬಯೋಲಜಿಯಲ್ಲೇ ಇರುವ ಒಂದು ಬಗ್ ಅಂತ ಹೇಳ್ಬೋದು. ಅದೇ ಮೆದುಳಿನ ಒಂದು ಕಟ್ಟುನಿಟ್ಟಿನ ಜೈವಿಕ ಮಿತಿ. ಈ ನಿರ್ದಿಷ್ಟ ಬಗ್ ಬಗ್ಗೆನೇ ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರು ತಮ್ಮ ದ ಫ್ರೆಜಿಲಿಟಿ ಆಫ್ ಫೋಕಸ್ ಅನ್ನೋ ಲೇಖನದಲ್ಲಿ ಬಹಳ ಆಳವಾಗಿ ಚರ್ಚೆ ಮಾಡಿದ್ದಾರೆ. ಅವರು ಇದನ್ನ ಸೀಕ್ರೆಟ್ 42 ಅಥವಾ 42ನೇ ರಹಸ್ಯ ಅಂತ ಕರೀತಾರೆ. ಓಕೆ. ಅಂದ್ರೆ ನಮ್ಮ ಅಲ್ಪಾವಧಿಯ ನೆನಪಿನ ಶಕ್ತಿ, ಲೈಕ್ ಶಾರ್ಟ್ ಟರ್ಮ್ ಮೆಮೊರಿ, ಅದು ಎಷ್ಟು ದುರ್ಬಲವಾಗಿದೆ, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ. ಮತ್ತೆ ಕೇವಲ ಆ ತಾತ್ಕಾಲಿಕ ನೆನಪನ್ನೇ ನಂಬಿಕೊಂಡು ನಾವು ಕಲಿಯಲು ಹೋದ್ರೆ ಅದು ದೊಡ್ಡ ಅಪಾಯಕ್ಕೆ ದಾರಿ ಮಾಡಿಕೊಡುತ್ತಲ್ವಾ? ಎಕ್ಸಾಕ್ಟ್ಲಿ. ಅದನ್ನೇ ಅವರು ಬಯಾಲಜಿಯ ಆಧಾರದ ಮೇಲೆ ಬಿಡಿಸಿಟ್ಟಿದ್ದಾರೆ. ಓಕೆ, ಲೆಟ್ಸ್ ಅನ್ಪ್ಯಾಕ್ ದಿಸ್. ನಾವು ಕಲಿಯುವಾಗ ನಮ್ಮ ಮೆದುಳು ನಮ್ಮನ್ನೇ ಹೇಗೆ ವಂಚಿಸುತ್ತೆ ಅನ್ನೋದರ ಅಸಲಿ ಕಥೆಯನ್ನ ಅರ್ಥ ಮಾಡ್ಕೊಳ್ಳೋಣ. ಆ ಲೇಖನದ ಪ್ರಕಾರ ನಮ್ಮ ಶಾರ್ಟ್ ಟರ್ಮ್ ಮೆಮೊರಿಗಿರೋ ಮೊದಲನೇ ದೊಡ್ಡ ಮಿತಿಯಂದ್ರೆ ಅದರ ಕೆಪಾಸಿಟಿ. ಹೌದು, ಸಾಮರ್ಥ್ಯದ ಮಿತಿ. ವಿಜ್ಞಾನದ ಪ್ರಕಾರ ನಮ್ಮ ಅಲ್ಪಾವಧಿಯ ನೆನಪು ಒಮ್ಮೆಗೆ ಕೇವಲ 5ರಿಂದ 9 ಅಂಶಗಳನ್ನ ಅಂದ್ರೆ ಐಟಮ್ಗಳನ್ನ ಮಾತ್ರ ಹಿಡಿದಿಟ್ಕೊಳ್ಬಲ್ಲದು. 5ರಿಂದ 9 ಅಂದ್ರೆ ಎಷ್ಟು ಸಣ್ಣ ನಂಬರ್ ಯೋಚಿಸಿ. ಹೌದು, ಆ ನಂಬರ್ ಅಷ್ಟು ಚಿಕ್ಕದಾಗಿರೋದಕ್ಕೆ ಒಂದು ನಿರ್ದಿಷ್ಟ ಕಾರಣ ಇದೆ. ನಮ್ಮ ಮೆದುಳಿಗೆ ಒಳಗಿಂದ ಬರುವ ಪ್ರತಿಯೊಂದು ಮಾಹಿತಿಯೂ ಮೊದಲು ಬಂದು ಬೀಳೋದು ಈ ಶಾರ್ಟ್ ಟರ್ಮ್ ಮೆಮೊರಿ ಅನ್ನೋ ಜಾಗಕ್ಕೆ. ಓಕೆ. ಅದೊಂದು ರೀತಿಯಲ್ಲಿ ಹರಿಯುವ ನದಿ ಇದ್ದಂತೆ. ನೀರು ಬರ್ತಾನೇ ಇರುತ್ತೆ, ಹೋಗ್ತಾನೇ ಇರುತ್ತೆ. ನಾವು ಒಂದು ಹೊಸ ಮಾಹಿತಿಯನ್ನ ಮೆದುಳಿಗೆ ಕೊಟ್ಟ ತಕ್ಷಣ ಅದು ಹಿಂದಿನ ಮಾಹಿತಿಯನ್ನ ಅಳಿಸಿ ಹಾಕುತ್ತೆ. ಎಕ್ಸಾಕ್ಟ್ಲಿ. ಅದು ಹಿಂದಿನದನ್ನ ಅಳಿಸಿ ಹಾಕಿ ಆ ಜಾಗವನ್ನ ಹೊಸದಕ್ಕೆ ಬಿಟ್ಟುಕೊಡುತ್ತೆ. ಇದನ್ನೇ ಓವರ್ ರೈಟ್ ಆಗೋದು ಅಂತ ಕರೆಯೋದು. ನೀವು ಹೇಳಿದ 5ರಿಂದ 9 ಅಂಶಗಳ ಮಿತಿಯನ್ನ ಜಾರ್ಜ್ ಮಿಲ್ಲರ್ ಅನ್ನೋ ವಿಜ್ಞಾನಿ ಮ್ಯಾಜಿಕಲ್ ನಂಬರ್ 7 ಅಂತ ಕರೆದಿದ್ರು. ಓ, ಮ್ಯಾಜಿಕಲ್ ನಂಬರ್ 7. ಹೌದು, ನಮ್ಮ ಮೆದುಳು ಏಕಕಾಲಕ್ಕೆ ಪ್ರಾಸೆಸ್ ಮಾಡಬಹುದಾದ ಡೇಟಾ ಪಾಯಿಂಟ್ಗಳು ಅಷ್ಟೇ. ಅದಕ್ಕಿಂತ ಒಂದು ಚೂರು ಹೆಚ್ಚಾದ್ರೂ ಆ ಸಿಸ್ಟಮ್ ಕ್ರ್ಯಾಶ್ ಆಗುತ್ತೆ. ಸಿಸ್ಟಮ್ ಕ್ರ್ಯಾಶ್ ಆಗುತ್ತೆ ಅಂದ್ರೆ ನಾವೆಲ್ಲ ಶಾಲಾ ಕಾಲೇಜ್ಗಳಲ್ಲಿ ನೋಡುವ ಹಾಗೆ ವಿದ್ಯಾರ್ಥಿಗಳು ಪರೀಕ್ಷೆ ಹಿಂದಿನ ದಿನ ಇಡೀ 1 ಪೇಜ್ ಉದ್ದದ ಉತ್ತರನ್ನ ಅಥವಾ ಒಂದು ಕಾಂಪ್ಲೆಕ್ಸ್ ಆದ ಕಾನ್ಸೆಪ್ಟನ್ನ ಒಂದೇ ಬಾರಿಗೆ ತಲೆಗೆ ತುಂಬಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರಲ್ಲ. ಹೌದು, ಮಾಡ್ತಾರೆ. ಆ ಉತ್ತರದಲ್ಲಿ ಕನಿಷ್ಠ 50ಕ್ಕೂ ಹೆಚ್ಚು ಬೇರೆ ಬೇರೆ ಅಂಶಗಳಿರುತ್ತೆ. ಆದರೆ ಮೆದುಳಿನ ಕೆಪಾಸಿಟಿ ಕೇವಲ 5ರಿಂದ 9 ಅಂಶಗಳಷ್ಟೇ ಆಗಿದ್ರೆ ಹೀಗೆ ಇಡೀ ಉತ್ತರನ ಒಟ್ಟಿಗೆ ನೆನ್ಪಿಟ್ಕೊಳ್ಳುವ ಪ್ರಯತ್ನನೇ ಮೂಲಭೂತವಾಗಿ ಒಂದು ಫ್ಲಾಡ್ ಪ್ರಾಸೆಸ್. ಅದೇ ಅತಿದೊಡ್ಡ ತಪ್ಪು ಅಲ್ವಾ? ಅದು ವರ್ಕ್ ಆಗಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ, ಜನರು ಓದೋದನ್ನೇ ಕಲಿಯೋದು ಅಂತ ತಪ್ಪಾಗಿ ಭಾವಿಸ್ತಾರೆ. ಕಣ್ಣುಗಳು ಅಕ್ಷರಗಳನ್ನ ಸ್ಕ್ಯಾನ್ ಮಾಡ್ತಿದೆ ಅಂದಾಕ್ಷಣ ಮೆದುಳು ಅದನ್ನ ರೆಕಾರ್ಡ್ ಮಾಡ್ತಿದೆ ಅಂತ ಅರ್ಥ ಅಲ್ಲ. ರೈಟ್. ಓದೋದು ಬೇರೆ, ಕಲಿಯೋದು ಬೇರೆ. ಹೌದು. ಮೆದುಳು ಆ ಮಾಹಿತಿಯನ್ನ ಸ್ವೀಕರಿಸಿದಾಗ ಅದನ್ನ ಅಲ್ಲಿಯೇ ಉಳಿಸ್ಕೊಳ್ಳಕ್ಕೆ ಒಂದು ನಿರ್ದಿಷ್ಟ ಪ್ರಯತ್ನ ಬೇಕು. ಅದನ್ನ ಪದೇ ಪದೇ ಅಭ್ಯಾಸ ಮಾಡದಿದ್ರೆ, ಅಂದ್ರೆ ಆಕ್ಟಿವ್ ಆಗಿ ರಿಹರ್ಸಲ್ ಮಾಡದಿದ್ರೆ ಅದು ಕಮ್ಮಿ ಟೈಮಲ್ಲಿ ಮರ್ತೋಗುತ್ತೆ. ಕೇವಲ ನಿಮಿಷಗಳಲ್ಲ, ಕೆಲವು ಸೆಕೆಂಡ್ಗಳಲ್ಲಿಯೇ ಮಾಯವಾಗುತ್ತೆ. ಆ ನ್ಯೂರಲ್ ಕನೆಕ್ಷನ್ ಅಂದ್ರೆ ನರಕೋಶಗಳ ನಡುವಿನ ಸಂಪರ್ಕ ಬಹಳ ವೀಕ್ ಆಗಿರುತ್ತೆ. ವೇಟ್, ಇದು ನನಗೆ ಇನ್ನೊಂದು ಕಡೆ ಕನೆಕ್ಟ್ ಆಗ್ತಿದೆ. ಯೂಟ್ಯೂಬ್ನಲ್ಲಿ ಯಾವುದಾದ್ರೂ ಒಂದು ಹೊಸ ಸಾಫ್ಟ್ವೇರ್ ಕಲಿಯುವಾಗ ಅಥವಾ ಕೋಡಿಂಗ್ ಟ್ಯುಟೋರಿಯಲ್ ನೋಡುವಾಗ, ಹೌದು, ಆ ಅನುಭವ ನಮ್ಗೂ ಆಗಿದೆ. ಆ ವಿಡಿಯೋ ನೋಡ್ತಿರುವಷ್ಟು ಹೊತ್ತು ಎಲ್ಲವೂ ಪಕ್ಕಾ ಅರ್ಥವಾಗ್ತಿರುತ್ತೆ. ಓ, ಇದಿಷ್ಟೇನಾ, ಇದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟೆ ಅಂತ ಫೀಲ್ ಬರುತ್ತೆ. ಆದ್ರೆ ವಿಡಿಯೋ ಮುಗಿದ ಮೇಲೆ ಅದೇ ವಿಡಿಯೋ ಮುಗ್ದು ಲ್ಯಾಪ್ಟಾಪ್ ಓಪನ್ ಮಾಡಿ ನಾವೇ ಕೋಡ್ ಬರೆಯಕ್ ಕೂತ್ರೆ ಸ್ಕ್ರೀನ್ ಬ್ಲ್ಯಾಂಕ್, ತಲೆಯೂ ಬ್ಲ್ಯಾಂಕ್. ಎಲ್ಲಿಂದ ಶುರು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ವಿಡಿಯೋ ನೋಡುವಾಗಿದ್ದ ಆ ಕಾನ್ಫಿಡೆನ್ಸ್ ಎಲ್ಲೋಯ್ತು ಅಂತ ಅನ್ಸುತ್ತೆ. ಇದಕ್ಕೆ ಮನೋವಿಜ್ಞಾನದಲ್ಲಿ ಇಲ್ಯೂಷನ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಅರ್ಥವಾದಂತೆ ಅನಿಸುವ ಭ್ರಮೆ ಅಂತ ಕರೀತಾರೆ. ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರು ತಮ್ಮ ಲೇಖನದಲ್ಲಿ ಇದನ್ನೇ ಎಚ್ಚರಿಸಿದ್ದಾರೆ. ಅಂದ್ರೆ ಆ ಭ್ರಮೆಗೆ ನಾವು ಬೀಳ್ತೀವಿ. ಖಂಡಿತ. ವಿಡಿಯೋ ನೋಡುವಾಗ ಆ ವ್ಯಕ್ತಿ ಮಾಹಿತಿಯನ್ನ ಬಹಳ ಸುಲಭವಾಗಿ ನಿಮ್ಮ ಶಾರ್ಟ್ ಟರ್ಮ್ ಮೆಮೊರಿಗೆ ಫೀಡ್ ಮಾಡ್ತಿರ್ತಾನೆ.
ಆ ಕ್ಷಣಕ್ಕೆ ಆ ಲಾಜಿಕ್ ಅರ್ಥ ಆಗುತ್ತೆ. ಮೆದುಳಿನಲ್ಲಿ ಒಂದು ಸಣ್ಣ ಡೋಪಮೈನ್ ರಿಲೀಸ್ ಆಗಿ ಎಸ್ ನನ್ಗಿದು ಗೊತ್ತಾಯ್ತು ಅನ್ನೋ ಫೀಲ್ ಬರುತ್ತೆ. ಆದ್ರೆ ಅರ್ಥವಾಗೋದು ಬೇರೆ, ಆ ಮಾಹಿತಿ ಮೆದುಳಿನಲ್ಲಿ ಬೇರೋದು ಬೇರೆ. ಆ ಮಾಹಿತಿಯನ್ನ ಕೇವಲ ರಿಸೀವ್ ಮಾಡಿದ್ದೀವಿ ಅಷ್ಟೇ, ಅದನ್ನ ಪ್ರಾಸೆಸ್ ಮಾಡಿಲ್ಲ. ಓ, ಅಂದ್ರೆ ಕೇವಲ ಅರ್ಥ ಮಾಡ್ಕೊಳ್ಳೋದು ಅನ್ನೋದು ಕಲಿಯುವ ಪ್ರಕ್ರಿಯೆಯ ಮೊದಲನೇ ಮೆಟ್ಟಿಲು ಮಾತ್ರ. ಎಕ್ಸಾಕ್ಟ್ಲಿ. ಅದನ್ನೇ ಫೈನಲ್ ಡೆಸ್ಟಿನೇಷನ್ ಅಂತ ಅಂದುಕೊಳ್ಳೋದು ನಮ್ಮ ತಪ್ಪು. ನಿಖರವಾದ ಮಾತು. ಲೇಖಕರು ಇದನ್ನ ವಿವರಿಸೋಕೆ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಅನ್ನ ಬಳಸ್ತಾರೆ. ನಮ್ಮ ಅಲ್ಪಾವಧಿಯ ನೆನಪನ್ನ ಒಂದು ತಾತ್ಕಾಲಿಕ ಕೆಲಸದ ಮೇಜು ಅಥವಾ ವರ್ಕ್ ಡೆಸ್ಕ್ ಅಂತ ಕಲ್ಪಿಸ್ಕೊಳ್ಳಿ. ಓಕೆ, ವರ್ಕ್ ಡೆಸ್ಕ್. ಮತ್ತು ದೀರ್ಘಕಾಲೀನ ನೆನ್ಪು ಅಂದ್ರೆ ಲಾಂಗ್ ಟರ್ಮ್ ಮೆಮರಿಯನ್ನ ಒಂದು ದೊಡ್ಡ ಗ್ರಂಥಾಲಯ ಅಥವಾ ಲೈಬ್ರರಿ ಅಂತ ಇಟ್ಕೊಳ್ಳಿ. ಓ, ಐಸಿ. ಅಂದ್ರೆ ಈಗ ಕೆಲಸ ಮಾಡ್ತಿರೋ ಈ ಸಣ್ಣ ಡೆಸ್ಕ್ನ ಮೇಲೆ 3-4 ಫೈಲ್ಗಳನ್ನ ಮಾತ್ರ ಇಟ್ಕೋಬಹುದು. ಹಾದು. ಇಡೀ ಲೈಬ್ರರಿಯಲ್ಲಿರುವ ಸಾವಿರಾರು ಪುಸ್ತಕಗಳನ್ನ ತಂದು ಈ ಒಂದೇ ಮೇಜಿನ ಮೇಲೆ ಸುರಿಯೋಕೋದ್ರೆ ಎಲ್ಲೋ ಕೆಳಗೆ ಬಿದ್ದೋಗುತ್ತೆ. ಖಂಡಿತ ಬಿದ್ದು ಹೋಗುತ್ತೆ. ಯೂಟ್ಯೂಬ್ ಟ್ಯುಟೋರಿಯಲ್ ನೋಡುವಾಗ ಆ ವ್ಯಕ್ತಿ ಒಂದೊಂದೇ ಪುಸ್ತಕ ತಂದು ಮೇಜಿನ ಮೇಲೆ ಇಡ್ತಾ ಇದ್ದ. ವಿಡಿಯೋ ಮುಗಿದ ತಕ್ಷಣ ಆ ಮೇಜಿನ ಮೇಲಿದ್ದದನ್ನೆಲ್ಲ ಯಾರೋ ಗುಡಿಸಿ ಕಸದ್ಬುಟ್ಟಿಗೆ ಹಾಕಿದ ಹಾಗಾಯ್ತು, ರೈಟ್? ಹೌದು. ಯಾಕಂದ್ರೆ ಆ ಪುಸ್ತಕಗಳನ್ನ ಎತ್ತಿ ಲೈಬ್ರರಿಯ ಸರಿಯಾದ ಕಪಾಟಿನಲ್ಲಿ ಜೋಡಿಸೋ ಕೆಲ್ಸ ಆಗಿಲ್ಲ. ಬರೀ ಮೇಜಿನ ಮೇಲೆ ರಾಶಿ ಹಾಕಿದ ಹಾಗೆ ಆಯ್ತು. ಸೊ ಅದನ್ನ ಟ್ರಾನ್ಸ್ಫರ್ ಮಾಡಲೇಬೇಕು. ಮಾಹಿತಿಯನ್ನ ಶಾಶ್ವತವಾಗಿ ಉಳಿಸ್ಕೊಳ್ಬೇಕಾದ್ರೆ ಆ ತಾತ್ಕಾಲಿಕ ಮೇಜಿನಿಂದ ತೆಗೆದು ದೀರ್ಘಕಾಲೀನ ನೆನಪಿನ ಗ್ರಂಥಾಲಯಕ್ಕೆ ವರ್ಗಾಯಿಸಲೇಬೇಕು. ಇದು ತಾನಾಗಿಯೇ ಆಗುವ ಪ್ರಕ್ರಿಯೆ ಅಲ್ಲ. ಓಕೆ. ಮೆದುಳು ಬಹಳ ಆಲ್ಸಿ. ಬಲವಂತವಾಗಿ ಸ್ಟ್ರಕ್ಚರ್ ಮಾಡಿ ಆ ಮಾಹಿತಿಯನ್ನ ಸ್ಟೋರ್ ಮಾಡದಿದ್ರೆ ಅದು ಎನರ್ಜಿ ಉಳಿಸೋಕೆ ಆ ಮಾಹಿತಿಯನ್ನ ಡಿಲೀಟ್ ಮಾಡೇ ಮಾಡುತ್ತೆ. ಹಾಗಾದ್ರೆ ಆ ಮೇಜಿನಿಂದ ಲೈಬ್ರರಿಗೆ ಶಿಫ್ಟ್ ಮಾಡುವ ಪ್ರಕ್ರಿಯೆ ಹೇಗಿರುತ್ತೆ? ಬಯಾಲಜಿಕಲ್ ಆಗಿ ಅಲ್ಲಿ ಏನಾಗ್ತಿರುತ್ತೆ? ಒಂದು ಮಾಹಿತಿಯನ್ನ ಆಳವಾಗಿ ಸಂಸ್ಕರಿಸಿದಾಗ, ಅಂದ್ರೆ ಡೀಪ್ ಪ್ರಾಸೆಸಿಂಗ್ ಮಾಡಿದಾಗ, ಮೆದುಳಿನಲ್ಲಿ ಹೊಸ ನ್ಯೂರಲ್ ಪಾಥ್ವೇಗಳು ಅಂದ್ರೆ ನರಕೋಶಗಳ ನಡುವಿನ ರಸ್ತೆಗಳು ನಿರ್ಮಾಣ ಆಗುತ್ತೆ. ಓಕೆ. ಹೌದು. ಒಂದು ಹೊಸ ವಿಷಯವನ್ನ ಈಗಾಗಲೇ ಗೊತ್ತಿರೋ ಹಳೆಯ ವಿಷಯದ ಜೊತೆ ಕನೆಕ್ಟ್ ಮಾಡಿದಾಗ ಆ ಕೊಂಡಿ ಗಟ್ಟಿಯಾಗುತ್ತೆ. ಅದನ್ನೇ ಅಸೋಸಿಯೇಷನ್ ಅಂತೀವಿ. ಆಮೇಲೆ ಪುನರಾವರ್ತಿತ ಅಭ್ಯಾಸ ಮತ್ತು ಆ ಮಾಹಿತಿಯನ್ನ ಮತ್ತೆ ಮತ್ತೆ ನೆನಪಿಸಿಕೊಳ್ಳುವ ಕೆಲಸ ಮಾಡಿದಾಗ ಆ ರಸ್ತೆ ಹೈವೇ ಆಗುತ್ತೆ. ಎಕ್ಸಾಕ್ಟ್ಲಿ. ಆ ನ್ಯೂರಲ್ ರಸ್ತೆ ಒಂದು ಹೈವೇ ಆಗಿ ಬದಲಾಗುತ್ತೆ. ಆಗ ಮಾತ್ರ ಅದು ಆಕ್ಚುಲ್ ಲೈಬ್ರರಿಗೆ ಹೋಗಿ ಸೇರೋದು. ಕೇವಲ ಅಲ್ಪಾವಧಿಯ ನೆನಪಿನ ಆ ಸಣ್ಣ ಡೆಸ್ಕ್ ಮೇಲೆ ಮಾತ್ರ ಅವಲಂಬಿತರಾಗಿ ಪರೀಕ್ಷೆಗೆ ಅಥವಾ ಯಾವುದಾದ್ರೂ ಪ್ರೆಸೆಂಟೇಷನ್ಗೆ ಹೋಗೋದು ಅಡಿಪಾಯವೇ ಇಲ್ಲದ ಕಟ್ಟಡ ಕಟ್ಟಿದಷ್ಟೇ ಡೇಂಜರಸ್. ಹೌದು, ಕಂಪ್ಲೀಟ್ ಡೇಂಜರಸ್. ಅಡಿಪಾಯವಿಲ್ಲದ ಕಟ್ಟಡ, ಇದು ನನಗೆ ನೇರವಾಗಿ ನಮ್ಮ ಪರೀಕ್ಷಾ ಕೊಠಡಿಯ ಅತ್ಯಂತ ಭಯಾನಕ ಅನುಭವಗಳಿಗೆ ಕನೆಕ್ಟ್ ಆಗ್ತಿದೆ. ಅದೇ ಎಕ್ಸಾಮ್ ಹಾಲ್ ಬ್ಲ್ಯಾಕ್ಔಟ್. ಓ, ಅ ಸ್ಟ್ರೆಸ್ಫುಲ್ ಮೂಮೆಂಟ್. ಹೌದು. ಪರೀಕ್ಷಾ ಕೇಂದ್ರದ ಹೊರಗೆ ನಿಂತಿರುವಾಗ ಎಲ್ಲವೂ ತಲೆಯಲ್ಲಿ ಪಕ್ಕಾ ಇರುತ್ತೆ. ಸ್ನೇಹಿತರ ಜೊತೆ ಡಿಸ್ಕಸ್ ಮಾಡುವಾಗ್ಲೂ ಆನ್ಸರ್ಸ್ ಟಪ್ ಅಂತ ಬರ್ತಾ ಇರುತ್ತೆ. ಆದ್ರೆ ಒಳಗೆ ಹೋದಾಗ ಅದೇ, ಒಳಗೆ ಹೋಗಿ ಪ್ರಶ್ನೆ ಪತ್ರಿಕೆ ಕೈಗೆ ಸಿಕ್ಕಿ ಆ ಇನ್ವಿಜಿಲೇಟರ್ ಮುಖ ನೋಡಿದ ತಕ್ಷಣ ತಲೆಯಲ್ಲಿರೋದೆಲ್ಲ ವಾಶೌಟ್ ಆಗ್ಬಿಡುತ್ತೆ. ಕಂಪ್ಲೀಟ್ ಬ್ಲ್ಯಾಂಕ್. ಇದು ಬಹಳ ಕಾಮನ್. ಆಮೇಲೆ ಅದೇ ಪರೀಕ್ಷೆ ಮುಗಿದು ಎಕ್ಸಾಮ್ ಹಾಲ್ನಿಂದ ಆಚೆ ಕಾಲಿಟ್ಟ ತಕ್ಷಣ ಮ್ಯಾಜಿಕ್ ಆದ ಹಾಗೆ ಎಲ್ಲವೂ ಮತ್ತೆ ನೆನಪಿಗೆ ಬರುತ್ತೆ. ನಮ್ಗೆಲ್ರಿಗೂ ಆಗಿರೋ ಅನುಭವ ಇದು. ಇದರ ಹಿಂದಿನ ಸೈನ್ಸ್ ಏನು? ಇದು ಆ ಸಣ್ಣ ಡೆಸ್ಕ್ ಮತ್ತು ಒತ್ತಡದ ನಡುವಿನ ಹೋರಾಟ. ಜೈವಿಕವಾಗಿ ನಾವು ಸ್ಟ್ರೆಸ್ ಅಥವಾ ಪ್ಯಾನಿಕ್ಗೆ ಒಳಗಾದಾಗ ನಮ್ಮ ಮೆದುಳು ಫೈಟ್ ಆರ್ ಫ್ಲೈಟ್ ಮೋಡ್ಗೆ ಹೋಗುತ್ತೆ. ಫೈಟ್ ಆರ್ ಫ್ಲೈಟ್ ಅಂದ್ರೆ ಮೆದುಳಿಗೆ ಏನೋ ಪ್ರಾಣಾಪಾಯ ಇದೆ, ಯಾವುದೋ ಹುಲಿ ಬೆನ್ನಟ್ಟಿ ಬಂದಿದೆ ಅನ್ನೋ ಸಿಗ್ನಲ್ ಹೋಗತ್ತೆ. ಆಗ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಮೆದುಳು ತನ್ನ ಶಕ್ತಿಯನ್ನ ಮತ್ತು ರಕ್ತ ಸಂಚಾರವನ್ನ ಲಾಜಿಕಲ್ ಆಗಿ ಯೋಚಿಸುವ ಪ್ರಿಫ್ರಂಟಲ್ ಕಾರ್ಟೆಕ್ಸ್ನಿಂದ ಹಿಂದಕ್ಕೆ ಎಳುಕೊಂಡು ಕೈ ಕಾಲುಗಳ ಸ್ನಾಯುಗಳಿಗೆ ಮತ್ತು ಇಮೋಷನ್ಸ್ ಕಂಟ್ರೋಲ್ ಮಾಡುವ ಅಮಿಗ್ಡಾಲಾಗೆ ಕಳುಸುತ್ತೆ. ವೇಟ್, ಅಂದ್ರೆ ಮೆದುಳು ಆ ಎಕ್ಸಾಮ್ ಪೇಪರನ್ನ ತನ್ನನ್ನ ತಿನ್ನೋಗ್ ಬಂದಿರೋ ಹುಲಿ ಅಂತ ಕನ್ಸಿಡರ್ ಮಾಡುತ್ತಾ? ಹೌದು, ಫಿಸಿಕಲ್ ಡೇಂಜರ್ ಅಂತಾನೆ ಅನ್ಕೊಳತ್ತೆ. ಅಂದ್ರೆ ನಮ್ಮ ಲಾಜಿಕಲ್ ಬ್ರೈನ್ ಆ ಟೆಂಪರರಿ ಡೆಸ್ಕ್ ಇರೋ ಜಾಗಕ್ಕೆ ಕರೆಂಟ್ ಸಪ್ಲೈ ಕಟ್ ಆದಾಗೆ ಆಯ್ತು. ಹೌದು, ನಿಮ್ಮ ಆ ಸಣ್ಣ ಡೆಸ್ಕ್ನ ಗಾತ್ರ ಇದ್ದಕ್ಕಿದ್ದಂತೆ ಇನ್ನೂ ಚಿಕ್ಕದಾಗ್ಬಿಡತ್ತೆ. ಅದರ ಮೇಲಿದ್ದ ಕಾಗದಗಳೆಲ್ಲ ಹಾರಿ ಹೋಗುತ್ತೆ. ಶಾರ್ಟ್ ಟರ್ಮ್ ಮೆಮೊರಿಯಿಂದ ಯಾವುದೇ ಮಾಹಿತಿಯನ್ನ ಹೊರತೆಗೆಯೋಕೆ ಸಾಧ್ಯವಾಗದಂತೆ ಬ್ಲಾಕ್ ಆಗುತ್ತೆ. ಓ, ಅದಕ್ಕೆ ಬ್ಲ್ಯಾಂಕ್ ಆಗೋದು. ಆದ್ರೆ 3 ಗಂಟೆಗಳ ನಂತರ ಎಕ್ಸಾಮ್ ಹಾಲ್ನಿಂದ ಹೊರಬಂದ ತಕ್ಷಣ ಅಪ್ಪ ಪರೀಕ್ಷೆ ಮುಗಿಯಿತು, ನಾನು ಸೇಫ್ ಅನ್ನೋ ನಿರಾಳ ಭಾವನೆ ಬರುತ್ತೆ. ಆಗ ಫೈಟ್ ಆರ್ ಫ್ಲೈಟ್ ಮೋಡ್
ಆಫ್ ಆಗುತ್ತೆ. ರಕ್ತ ಸಂಚಾರ ಮತ್ತೆ ಪ್ರೀಫ್ರಂಟಲ್ ಕಾರ್ಟೆಕ್ಸ್ಗೆ ಬರುತ್ತೆ. ಮತ್ತು ಆ ಡಿಸ್ಕ್ ಮತ್ತೆ ನಾರ್ಮಲ್ ಸೈಜ್ಗೆ ಬರುತ್ತೆ. ಎಕ್ಸಾಕ್ಟ್ಲಿ. ಆ ಕ್ಷಣದಲ್ಲಿ ಉತ್ತರಗಳೆಲ್ಲವೂ ತಾವಾಗಿಯೇ ಕಣ್ಣಿಗೆ ಕಾಣಿಸುತ್ತೆ. ವಾವ್! ಅಂದ್ರೆ ಇಲ್ಲಿ ಸಮಸ್ಯೆ ನಮ್ಮ ಜ್ಞಾನದ್ದಲ್ಲ, ನಮ್ಗೆ ಉತ್ತರ ಗೊತ್ತಿರ್ಲಿಲ್ಲ ಅಂತಲ್ಲ. ನಾವು ಕಷ್ಟಪಟ್ಟು ಓದಿದ ವಿಷಯವನ್ನ ತೀರಾ ದುರ್ಬಲವಾದ, ಟೆಂಪರರಿಯಾದ ಶಾರ್ಟ್ ಟರ್ಮ್ ಮೆಮೊರಿಲಿಟ್ಕೊಂಡು ಪರೀಕ್ಷೆಗೆ ಹೋದ್ವಿ. ಹೌದು, ಅದೇ ತಪ್ಪು ಮಾಡಿದ್ದು. ಎಕ್ಸಾಮ್ ಸ್ಟ್ರೆಸ್ ಅನ್ನೋ ಸಣ್ಣ ಗಾಳಿ ಬೀಸಿದ ತಕ್ಷಣ ಆ ಡೆಸ್ಕ್ ಮೇಲಿದ್ವೆಲ್ಲ ಹಾರೋಯ್ತು. ಅದೇ ನಾವು ಜ್ಞಾನವನ್ನ ಸರಿಯಾಗಿ ಪ್ರಾಸೆಸ್ ಮಾಡಿ ಲಾಂಗ್ ಟರ್ಮ್ ಮೆಮೊರಿ ಅನ್ನೋ ಲೈಬ್ರರಿಗೆ ಹಾಕಿದ್ರೆ ಭೂಕಂಪ ಬಂದ್ರೂ ಆ ಪುಸ್ತಕಗಳು ಕಪಾಟಿನಿಂದ ಅಷ್ಟು ಸುಲಭವಾಗಿ ಬೀಳುತ್ತಿರ್ಲಿಲ್ಲ. ಪರ್ಫೆಕ್ಟ್ ಅನಾಲಿಸಿಸ್ ಇದು. ದೀರ್ಘಕಾಲೀನ ನೆನಪಿಗೆ ಮಾಹಿತಿಯನ್ನ ವರ್ಗಾಯಿಸೋದು ಒತ್ತಡವನ್ನ ಎದುರಿಸೋಕೆ ಇರೋ ಏಕೈಕ ಜೈವಿಕ ಮಾರ್ಗ. ಡೀಪಾಗಿ ಕಲ್ತ ವಿಷಯಗಳನ್ನ ಸ್ಟ್ರೆಸ್ ಅಷ್ಟು ಸುಲಭವಾಗಿ ಅಳಿಸಿ ಹಾಕಲು ಸಾಧ್ಯವಿಲ್ಲ. ಓಕೆ, ಇಷ್ಟೆಲ್ಲ ಕೇಳಿದ ಮೇಲೆ ಈಗ ಅತಿ ಮುಖ್ಯವಾದ ಪ್ರಶ್ನೆ ಬರುತ್ತೆ. ನಮಗೆ ಶಾರ್ಟ್ ಟರ್ಮ್ ಮೆಮೊರಿಯ ಈ ಕಠೋರ ಮಿತಿಗಳ ಬಗ್ಗೆ ಕ್ಲಿಯರ್ ಪಿಕ್ಚರ್ ಸಿಕ್ಕಿತು. ಅದು 5ರಿಂದ 9 ಅಂಶಗಳನ್ನು ಮಾತ್ರ ಹಿಡಿಯುತ್ತೆ, ಕೆಲವೇ ಸೆಕೆಂಡ್ಗಳಲ್ಲಿ ಮಾಯವಾಡುತ್ತೆ. ಮತ್ತು ಒತ್ತಡ ಬಿದ್ದಾಗ ಕಂಪ್ಲೀಟ್ ಕುಸಿದು ಬೀಳುತ್ತೆ. ರೈಟ್. ಹಾಗಾದರೆ ಇದರ ಪರಿಹಾರ ಏನು? ಈ ಟೆಂಪರರಿ ಡೆಸ್ಕಿಂದ ಲೈಬ್ರರಿಗೆ ಮಾಹಿತಿಯನ್ನ ಕೊಂಡೊಯ್ಯಲು ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರು ಸೂಚಿಸಿರೋ ತಂತ್ರಗಳು ಯಾವುದು? ನಾವು ನಮ್ಮ ಮೆದುಳಿನ ಮಿತಿಗಳ ವಿರುದ್ಧ ಹೋರಾಡೋ ಬದಲು ಆ ಮಿತಿಗಳ ಜೊತೆಯಲ್ಲೇ ಕೆಲಸ ಮಾಡೋದು ಹೇಗೆ? ಅವರ ಕೊಡುವ ಮೊದಲನೇ ಮತ್ತು ಅತಿ ಮುಖ್ಯವಾದ ನಿಯಮ ಏನಂದ್ರೆ, ಕೇವಲ ಕುಳಿತು ಓದೋದನ್ನ ನಿಲ್ಸಿ. ಕೇವಲ ಓದಬಾರ್ದಾ? ಹೌದು. ಕಲಿಕೆ ಅನ್ನೋದು ಯಾವತ್ತಿಗೂ ಒಂದು ಆಕ್ಟಿವ್ ಪ್ರಾಸೆಸ್ ಆಗಿರಬೇಕು. ಪ್ಯಾಸಿವ್ ಆಗಿ ಮಾಹಿತಿಯನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಅದು ಲೈಬ್ರರಿ ಸೇರೋದಿಲ್ಲ. ಅಲ್ಪಾವಧಿಯ ನೆನಪಿನ ಮಿತಿಗಳನ್ನ ಬೈಪಾಸ್ ಮಾಡೋಲು ಮಾಹಿತಿಯನ್ನ ಕೇವಲ ಕಣ್ಣಿಂದ ಸ್ಕ್ಯಾನ್ ಮಾಡೋ ಬದಲು ಕೈಯಿಂದ ಬರ್ದಿಟ್ಕೊಳ್ಬೇಕು. ಬರೆಯೋದ್ರಿಂದ ಮೆದುಳಿನಲ್ಲಿ ಏನಾಗುತ್ತೆ? ಕೇವಲ ಓದೋದಕ್ಕಿಂತ ಬರೆಯೋದು ಹೇಗೆ ಡಿಫರೆಂಟ್? ನೋಡಿ, ಕೇವಲ ಓದೋವಾಗ ಮೆದುಳಿನ ಒಂದು ಭಾಗ ಮಾತ್ರ ಆಕ್ಟಿವ್ ಆಗಿರುತ್ತೆ. ಆದ್ರೆ ಬರೆಯೋವಾಗ ಕಣ್ಣುಗಳು ಪದಗಳನ್ನ ನೋಡುತ್ತೆ, ಕೈಗಳ ಮೋಟಾರ್ ಸ್ಕಿಲ್ಸ್ ಆಕ್ಟಿವ್ ಆಗುತ್ತೆ. ಅಂದ್ರೆ ಫಿಸಿಕಲ್ ಆಕ್ಷನ್ ಇನ್ವಾಲ್ವ್ ಆಗುತ್ತೆ. ಹೌದು. ಮತ್ತು ಆ ವಿಷಯವನ್ನ ಸಂಕ್ಷಿಪ್ತವಾಗಿ ಬರೆಯೋಕೆ ಮೆದುಳು ಆ ಮಾಹಿತಿಯನ್ನ ಪ್ರಾಸೆಸ್ ಮಾಡ್ಲೇಬೇಕಾಗತ್ತೆ. ಇದು ನ್ಯೂರಲ್ ಪಾತ್ವೆಯನ್ನ ಬಹಳ ಗಟ್ಟಿ ಮಾಡುತ್ತೆ. ಓಕೆ, ಬರೆಯೋದು ಫಸ್ಟ್ ಸ್ಟೆಪ್. ಆಮೇಲೆ ಎರಡನೇದಾಗಿ ಲೇಖಕರು ಚಂಕಿಂಗ್ ಅನ್ನೋ ಅದ್ಭುತವಾದ ಕಾನ್ಸೆಪ್ಟ್ ಬಗ್ಗೆ ವಿವರಿಸ್ತಾರೆ. ದೊಡ್ಡ ಮಾಹಿತಿಯನ್ನ ಸಣ್ಣ ಸಣ್ಣ ಚಂಕ್ಸ್ ಅಥವಾ ಭಾಗಗಳಾಗಿ ಒಡೆಯೋದು. ಚಂಕಿಂಗ್ ಅಂದ್ರೆ ಈಗ ಆ 5ರಿಂದ 9 ಐಟಂಗಳ ಲಿಮಿಟ್ ಅನ್ನ ಹ್ಯಾಕ್ ಮಾಡೋದು ಹೇಗೆ ಅಂತನಾ? ಹೌದು, ಅದೇ ತಂತ್ರ. ಓ, ಇದು ನಾವು ನಮ್ಮ ಫೋನ್ ನಂಬರ್ಗಳನ್ನ ನೆನ್ಪಿಟ್ಕೊಳ್ಳೋ ರೀತಿಯಲ್ಲೇ ಇದೆಯಲ್ಲ. 10 ಅಂಕಿಯ ಮೊಬೈಲ್ ನಂಬರನ್ನ ನಾವು ಒಂದೊಂದಾಗಿ ನೆನ್ಪಿಡಲ್ಲ, ಬದಲಾಗಿ 3 ಅಂಕಿಗಳ ಗುಂಪಾಗಿ ಮಾರ್ಕೊಳ್ತೀವಿ. ಎಕ್ಸಾಕ್ಟ್ಲಿ. ಅಂದ್ರೆ ಡೆಸ್ಕ್ ಮೇಲಿರೋ 10 ಬೇರೆ ಬೇರೆ ಕಾಗದಗಳನ್ನ ಸ್ಟೇಪಲ್ ಮಾಡಿ ಕೇವಲ 3 ಫೈಲ್ ಮಾಡ್ಕೊಂಡ್ ಹಾಗೆ ಅಲ್ವಾ? ಪರ್ಫೆಕ್ಟ್ ಎಕ್ಸಾಂಪಲ್. ಚಂಕಿಂಗ್ ಅನ್ನೋದು ಮಿತಿಯನ್ನ ಮೀರೋ ಅತ್ಯಂತ ಶಕ್ತಿಶಾಲಿ ತಂತ್ರ. ಮೆದುಳು ಆ 3 ಅಂಕಿಗಳ ಗುಂಪನ್ನ ಒಂದೇ ಐಟಂ ಅಂತ ಕನ್ಸಿಡರ್ ಮಾಡುತ್ತೆ. ಇದರಿಂದ ಶಾರ್ಟ್ ಟರ್ಮ್ ಮೆಮೊರಿಯ ಮೇಲಿನ ಭಾರ ಬಹಳ ಕಮ್ಮಿಯಾಗುತ್ತೆ. ಬೇರೇನ್ ಮಾಡ್ಬೋದು? ಇದರ ಜೊತೆಗೆ ಓದುವ ವಿಷಯಗಳನ್ನ ಆಗಾಗ ಬದಲಾಯಿಸ್ತಿರೋದು, ಅಂದ್ರೆ ಸಬ್ಜೆಕ್ಟ್ ಸ್ವಿಚಿಂಗ್ ಕೂಡ ಮುಖ್ಯ. ಒಂದೇ ವಿಷಯವನ್ನು ಓದಬಾರ್ದಾ? ಒಂದೇ ವಿಷಯವನ್ನ ಗಂಟೆಗಟ್ಲೆ ಓದೋದ್ರಿಂದ ಮೆದುಳಿನ ಆ ನಿರ್ದಿಷ್ಟ ನ್ಯೂರಾನ್ಗಳಿಗೆ ಫಟೀಗ್ ಅಂದ್ರೆ ಆಯಾಸವಾಗುತ್ತೆ. ಅದು ಹೊಸ ಮಾಹಿತಿಯನ್ನ ಗ್ರಹಿಸೋದನ್ನ ನಿಲ್ಲಿಸ್ಪಡುತ್ತೆ. ಅಂದ್ರೆ ಜಿಮ್ನಲ್ಲಿ ಒಂದೇ ಮಸಲ್ಗೆ ಕಂಟಿನ್ಯೂಸ್ ಆಗಿ ವರ್ಕೌಟ್ ಮಾಡಿದ್ರೆ ಹೇಗೆ ಪೇನ್ ಶುರುವಾಗಿ ಕೈ ಎತ್ತಕ್ಕಾಗಲ್ವೋ ಹಾಗೆ. ಹೌದು, ಅದೇ ಲಾಜಿಕ್. ಸಬ್ಜೆಕ್ಟ್ ಸ್ವಿಚ್ ಮಾಡಿದ್ರೆ ಬೇರೆ ನ್ಯೂರಾನ್ಗಳು ಕೆಲಸ ಮಾಡಲು ಶುರು ಮಾಡುತ್ತೆ. ಮೇಕ್ ಸೆನ್ಸ್. ಮತ್ತು ಲೇಖನದಲ್ಲಿ ಹೇಳಿರೋ ಅಂತಿಮ ಹಾಗೂ ಅತ್ಯಂತ ಪ್ರಮುಖವಾದ ತಂತ್ರ ಏನಂದ್ರೆ ಆಕ್ಟಿವ್ ರಿಟ್ರೀವಲ್. ಆಕ್ಟಿವ್ ರಿಟ್ರೀವಲ್ ಅಂದ್ರೆ ಓದಿದ್ದನ್ನ ಸಕ್ರಿಯವಾಗಿ ನೆನಪಿಸ್ಕೊಳ್ಳುವ ಪ್ರಯತ್ನ. ನಾವು ಸಾಮಾನ್ಯವಾಗಿ ಪುಸ್ತಕ ತೆಗೆದುಕೊಂಡು ಓದ್ತಾನೆ ಇರ್ತೀವಿ. ಆದ್ರೆ ನಿಜವಾದ ಕಲಿಕೆ ಶುರುವಾಗೋದು ಪುಸ್ತಕವನ್ನ ಮುಚ್ಚಿಟ್ಟಾಗ. ಓ, ಬುಕ್ ಕ್ಲೋಸ್ ಮಾಡಿದ್ಮೇಲೆ. ಹೌದು. ಪುಸ್ತಕ ಮುಚ್ಚಿ ನಾನೀಗ ಕಳೆದ 10 ನಿಮಿಷದಲ್ಲಿ ಏನು ಓದಿದೆ ಅಂತ ಮೆದುಳಿಗೆ ಕೆಲ್ಸ ಕೊಟ್ಟು ಕಷ್ಟಪಟ್ಟು ನೆನ್ಸ್ಕೋಬೇಕು. ಆ ನೆನ್ಸ್ಕೊಳ್ಳುವಾಗ ಆಗುವ ಮೆಂಟಲ್ ಸ್ಟ್ರಗಲ್ ಇದೆಯಲ್ಲ, ಆ ಕಷ್ಟಪಡುವ ಮೊಮೆಂಟ್. ಎಕ್ಸಾಕ್ಟ್ಲಿ. ಆ ನೋವಿನ ಕ್ಷಣದಲ್ಲೇ ದೀರ್ಘಕಾಲೀನ ನೆನಪಿನ ಕೊಂಡಿ ಬೆಸೆಯೋದು. ಈ ರಿಟ್ರೀವಲ್ ಮಾಡ್ದಿದ್ರೆ ಎಷ್ಟೇ ಗಂಟೆ ಓದಿದ್ರೂ ಅದು ಶೂನ್ಯ. ಸೊ ವಾಟ್ ಡಸ್ ದಿಸ್ ಆಲ್ ಮೀನ್? ಇದರ ಒಟ್ಟಾರೆ ಸಾರಾಂಶ ಇಷ್ಟೇ: ನಾನು ಈಗಷ್ಟೇ ಓದಿದೆ ಅಥವಾ ನನಗೆ ಇದು ಈಗಷ್ಟೇ ಅರ್ಥವಾಯಿತು, ಪಕ್ಕಾ ತಲೆಯಲ್ಲಿ ಕೂತಿದೆ ಅನ್ನೋ ಆ ಕ್ಷಣದ ಫೀಲಿಂಗ್ ಅನ್ನ ನಾವು ಎಂದಿಗೂ ನಂಬಬಾರದು. ಅದೇ ಸೀಕ್ರೆಟ್ 42ರ ಅಂತಿಮ ಸಂದೇಶ.
ಆ ಇಲ್ಯೂಷನ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಬಲಿಯಾಗಬಾರದು. ಶಾರ್ಟ್ ಟರ್ಮ್ ಮೆಮೊರಿ ಅತ್ಯಂತ ಫ್ರಾಜೈಲ್ ಆಗಿದೆ. ಅದಕ್ಕೆ ತಕ್ಕ ಹಾಗೆ ಪ್ರಾಸೆಸ್ ಮಾಡಬೇಕು. ಹೌದು. ಸರಿಯಾದ ಪ್ರಕ್ರಿಯೆಗೆ ಒಳಪಡಿಸದಿದ್ರೆ ನಾವು ಕೊಟ್ಟ ಮಾಹಿತಿಯನ್ನ ಅದು ಡಿಲೀಟ್ ಮಾಡೋದು ಗ್ಯಾರಂಟಿ. ಇದೊಂದು ಅದ್ಭುತವಾದ ಇನ್ಸೈಟ್. ನಾವು ಕಲಿಯುವಾಗ ಎದುರಿಸುವ ಎಷ್ಟೋ ಹತಾಶೆಗಳಿಗೆ ಇಲ್ಲೊಂದು ಲಾಜಿಕಲ್ ಆನ್ಸರ್ ಸಿಕ್ಕಿದೆ. ನಮ್ಮ ಮೆದುಳಿನ ಮಿತಿಗಳನ್ನ ಬೈದುಕೊಳ್ಳುವ ಬದಲು ಆ ಮಿತಿಗಳ ಜೊತೆ ಸ್ಮಾರ್ಟಾಗಿ ಡೀಲ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತು. ಖಂಡಿತ. ಹಿಯರ್ ಇಸ್ ವೇರ್ ಇಟ್ ಗೆಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್. ಈ ಸಂಪೂರ್ಣ ಚರ್ಚೆಯನ್ನ ಆಲಿಸಿದ ಮೇಲೆ ಪರೀಕ್ಷೆ ಅಥವಾ ಓದುವಿಕೆಯ ದೃಷ್ಟಿಯಿಂದ ಮಾತ್ರವಲ್ಲದೆ ದೈನಂದಿನ ಜೀವನದ ಬಗ್ಗೆಯೂ ಒಮ್ಮೆ ಯೋಚಿಸಬೇಕು. ಹೌದು, ಡೇ ಟು ಡೇ ಲೈಫ್ನಲ್ಲಿ ನಾವೆಲ್ಲ ಪ್ರತಿದಿನ ಎಚ್ಚರವಾದಾಗಿನಿಂದ ಮಲಗುವವರೆಗೂ ಸ್ಮಾರ್ಟ್ಫೋನ್ಗಳಲ್ಲಿ ಅದೆಷ್ಟೋ ಲೇಖನಗಳು, ನ್ಯೂಸ್ ಹೆಡ್ಲೈನ್ಸ್ಗಳು, ರೀಲ್ಸ್ ಮತ್ತೆ ಬಗೆ ಬಗೆಯ ಮಾಹಿತಿಗಳನ್ನ ಕಂಟಿನ್ಯೂಸ್ ಆಗಿ ಸ್ಕ್ರೋಲ್ ಮಾಡ್ತಾನೆ ಇರ್ತೀವಿ. ನಿರಂತರವಾಗಿ ಡೇಟಾ ಫೀಡ್ ಆಗ್ತಾನೇ ಇರುತ್ತೆ. ಹೌದು. ನಮ್ಮ ಮೆದುಳಿನ ಆ ಸಣ್ಣ ತಾತ್ಕಾಲಿಕ ಮೇಜಿನ ಮೇಲೆ ಏಕಕಾಲಕ್ಕೆ ಇಷ್ಟೊಂದು ಬಿಲಿಯನ್ಗಟ್ಲೆ ಡೇಟಾಗಳನ್ನ ಸುರಿತಾ ಇದ್ರೆ ಏನಾಗ್ಬೋದು? ಆ ಮೇಜು ಕಂಪ್ಲೀಟ್ ಕೊಲ್ಯಾಪ್ಸ್ ಆಗುತ್ತೆ. ಆ ಮೇಜಿನ ಮೇಲಿದ್ದದು ಯಾವುದಾದ್ರೂ ನಮ್ಮ ದೀರ್ಘಕಾಲೀನ ನೆನಪಿನ ಗ್ರಂಥಾಲಯ ಸೇರ್ತಿದೆಯಾ? ಖಂಡಿತ ಇಲ್ಲ. ಬದಲಾಗಿ ಸೆಕೆಂಡಿಗೊಂದು ಹೊಸ ವಿಷಯವನ್ನ ನೋಡುವ ಮೂಲಕ ಹಿಂದಿನದನ್ನ ಡಿಲೀಟ್ ಮಾಡುವ ಟ್ರೈನಿಂಗನ್ನ ನಾವೇ ನಮ್ಮ ಮೆದುಳುಗೆ ಕೊಡ್ತಿದ್ದೀವಾ? ಇದು ನಿಜಕ್ಕೂ ಯೋಚಿಸಬೇಕಾದ ವಿಚಾರ. ನಮ್ಮನ್ನೇ ನಾವು ಮಾಹಿತಿಯ ಓವರ್ಲೋಡ್ ಮೂಲಕ ನಿರಂತರವಾಗಿ ಮರವಿನ ಕಡೆಗೆ ತಳ್ತಿದ್ದೀವಾ? ದಿಸ್ ಇಸ್ ಸಮಥಿಂಗ್ ಟು ಥಿಂಕ್ ಅಬೌಟ್. ಈ ಬಗ್ಗೆ ಪ್ರತಿಯೊಬ್ಬರೂ ಒಮ್ಮೆ ಯೋಚಿಸಲೇಬೇಕು.